ಅಮೆರಿಕ ಮತ್ತು ಇರಾನ್ ನಡುವೆ 14 ಅಂಶಗಳ ಒಪ್ಪಿಗೆ ಆಗಿದೆ. ಈ 14 ಅಂಶಗಳ ಒಪ್ಪಿಗೆ ಕೇವಲ ಯುದ್ಧಕ್ಕೆ ಮಾತ್ರ ಬ್ರೇಕ್ ಹಾಕಿದ್ದಲ್ಲ, ಬದಲಾಗಿ ಜಾಗತಿಕವಾಗಿ ಕೆಲವೊಂದಿಷ್ಟು ಬದಲಾವಣೆಗೂ ಕೂಡ ಇದು ಮುನ್ನಡಿ ಬರಿತಾ ಇದೆ. ಏನು ಬದಲಾವಣೆಗಳಾಗ್ತಾ ಇದೆ? ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಇದು ಅಮೆರಿಕಕ್ಕೆ ಸಿಕ್ಕಂತಹ ಜಯ ಅಂತ ಅವ್ರು ಹೇಳ್ತಾ ಇದ್ರೆ, ಇರಾನ್ ಅವರು ಹೇಳ್ತಾ ಇದ್ದಾರೆ ಇಲ್ಲ, ನಮ್ಮ ದಿಗ್ವಿಜಯ ಇದು ಅಂತ. ನಮ್ಮ ದಿಗ್ವಿಜಯ ಇದು. ಅಮೆರಿಕಾದಂತಹ ಬಲಿಷ್ಠ ದೇಶ ಎದುರುಗಡೆ ಇರಾನ್ ಇವತ್ತು ಗೆದ್ದು ಬಿಡ್ತು ಅಂತ ಇವತ್ತು ಇರಾನ್ನವರು ಹೇಳಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾವ ಇಸ್ರೇಲ್ ಅಮೆರಿಕಾದ ಜೊತೆಗೆ ಇರಾನ್ ಮೇಲೆ ಯುದ್ಧವನ್ನು ಮಾಡಿತ್ತೋ ಇವತ್ತು ಅವರು ಹತಾಶೆ ಭಾಗಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಿಕಾಸ್ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗ್ತಾ ಇರೋದಕ್ಕೆ ಏನು ಬೆಳವಣಿಗೆ ಆಯಿತು, ಅಮೆರಿಕಾದ ನಿಲುವೇನು, ಇರಾನ್ನ ನಿಲುವೇನು, ಡೀಟೇಲ್ಸ್ ನೋಡ್ತಾ ಹೋಗೋಣ. US ಇರಾನ್ ಡೀಲ್, ಹಾಗಾದರೆ ಗೆದ್ದವರು ಯಾರು? ಯಾರು ಗೆದ್ರಿ ಈ ವಿಚಾರದಲ್ಲಿ? ಟ್ರಂಪ್ ಪೆಜಿಶ್ಕಿಯನ್ ಸಹಿಯ ಬೆನ್ನಲ್ಲೇ ಈ ಲಾಭ ನಷ್ಟದ ಲೆಕ್ಕಾಚಾರ ಶುರುವಾಗಿದೆ. ಯಾರಿಗೆಷ್ಟು ಲಾಭ ಆಯಿತು, ಯಾರಿಗೆಷ್ಟು ನಷ್ಟ ಆಯಿತು, ಇರಾನ್ ಕಳೆದುಕೊಂಡಿದ್ದೇನು, ಅಮೆರಿಕ ಕಳೆದುಕೊಂಡಿದ್ದೇನು, ಈ ಲೆಕ್ಕಾಚಾರ ಸಹಜವಾಗಿದೆ. ಅಮೆರಿಕ ಪಾಲಿಗೆ ಇದೊಂದು ಯುದ್ಧ ವಿರಾಮದ ಸಮಾಧಾನ ಮಾತ್ರ, ಇರಾನ್ ಪಾಲಿಗೆ ಆರ್ಥಿಕ ದಿಗ್ಬಂಧನದಿಂದ ಮುಕ್ತಿ ಎಲ್ಲ ಸಿಕ್ಕಿದೆ, ಮಹಾವಿಜಯ ಅಂತೆಲ್ಲ ಹೇಳ್ತಿದ್ದಾರೆ. ಕಾಗದದ ಮೇಲೆ ಇಬ್ಬರು ಗೆದ್ದಂತೆ ಕಂಡರೂ ಕೂಡ ಇರಾನ್ ಮೇಲುಗೈ ಸಾಧಿಸಿದೆ ಅಂತ ನಿನ್ನೆ ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ನೋಡಿದ್ವಿ. ಇರಾನ್ನ ಅಂದರೆ ಅಮೆರಿಕಾದ ಒಬ್ಬ ಪ್ರೊಫೆಸರ್ ಅದಕ್ಕೆ ಉದಾಹರಣೆ ಕೊಟ್ಟು ಕೂಡ ಹೇಳಿದ್ರು, ಯಾವೆಲ್ಲ ಬೆಳವಣಿಗೆಗಳಲ್ಲಿ ಇರಾನ್ ಪ್ರಗತಿಯನ್ನು ಸಾಧಿಸ್ತು ಅಂತ. ಒಂದು, ಯಾವ ಅಮೆರಿಕಾಗೆ ನಾನು ಇರಾನ್ ಮೇಲೆ ದಾಳಿ ಮಾಡಿದರೆ ಅದು ನನ್ನ ಮಿತ್ರ ದೇಶ ಮಧ್ಯಪ್ರಾಚ್ಯಗಳ ಮೇಲೆ ದಾಳಿ ಮಾಡುತ್ತೇನೋ ಅಂತ ಒಂದು ಜಸ್ಟ್ ಇಮ್ಯಾಜಿನ್ ಕೂಡ ಇರಲಿಲ್ಲ. ಆ ಇಮ್ಯಾಜಿನೇಷನ್ ಇಲ್ಲದೇ ಇದ್ದಾಗಲೂ ಕೂಡ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತ್ತು. ಇರಾನಿಗೆ ಒಂದು ಅಸ್ತ್ರ ಸಿಕ್ತು, ನಾವು ಮಧ್ಯಪ್ರಾಚ್ಯದ ಮೇಲೆ ದಾಳಿ ಮಾಡಬಹುದು ಅಂತ ಒಂದು, ಆ ವಿಚಾರದಲ್ಲಿ ಅವ್ರು ಗೆದ್ದರು. ಎರಡನೇದು, ಅಮೆರಿಕ ತನ್ನ ಅತ್ಯಾಧುನಿಕವಾದಂಥ ಶಸ್ತ್ರಾಸ್ತ್ರಗಳನ್ನು F-35 ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿಕೊಂಡಾಗಲೂ ಕೂಡ ಅವರು 16 ಕೋಟಿ ರೂಪಾಯಿದು ಬಳಕೆ ಮಾಡಿದರೆ, ಇವರು ಕೇವಲ 16,000 ರೂಪಾಯಿ ಆತ್ಮಹತ್ಯಾ ಡ್ರೋನ್ಗಳನ್ನು ಬಳಕೆ ಮಾಡಿದರು. ಅತ್ಯಂತ ಕಡಿಮೆ ಖರ್ಚು ಇರಾನ್ನದ್ದಾಯಿತು. ಎರಡನೇ ಬೆಳವಣಿಗೆ. ಮೂರನೇ ಬೆಳವಣಿಗೆ, ಅಮೆರಿಕ ಸೇರಿದಂತೆ ಯಾವುದಾದ್ರೂ ದೇಶ ನನ್ನ ಮೇಲೆ ದಾಳಿಗೆ ಬಂದರೆ ನೋಡಿ ನಾನು ಇಡೀ ತೈಲ ಮಾರುಕಟ್ಟೆಯನ್ನೇ ಅಧ್ವಾನ ಮಾಡಿಬಿಡ್ತೇನೆ ಎನ್ನುವಂತಹ ಒಂದು ಸಂದೇಶವನ್ನು ಯಾರು ಕೊಡೋ ಪ್ರಯತ್ನವನ್ನು ಮಾಡಿದರು? ಇದೇ ಇರಾನ್ ಅವರು ಕೊಡೋ ಪ್ರಯತ್ನವನ್ನು ಮಾಡಿದರು. ಇದರ ಭಾಗವಾಗಿ ತೈಲದ ದರ, ಸಿಲಿಂಡರ್ ದರ ಎಲ್ಲವೂ ಏರಿಕೆ ಆಗಿದ್ದನ್ನು ನೋಡಿದ್ದೀವಿ. ಈ ಕಾರಣಕ್ಕಾಗಿ ಏನಾಯಿತು ಅಂತ ಹೇಳಿದರೆ ಇರಾನ್ಗೆ ಒಂದು ದೊಡ್ಡ ಮಟ್ಟದ ಜಯ ಸಿಕ್ತು ಅಂತ ಒಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕೊನೆಯದಾಗಿ ಒಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಯಾವ ಅಮೆರಿಕ ಬೇರೆ ಬೇರೆ ಕಾರಣಗಳಿಗಾಗಿ 79ರಿಂದ ಇಲ್ಲಿಯ ತನಕ ಸರಿಸುಮಾರು ಒಂದು 47 ವರ್ಷಗಳ ಕಾಲ ಬೇರೆ ಬೇರೆ ಕಾರಣಕ್ಕಾಗಿ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿತ್ತು, ತಾನು ಮಾರಿದಂತಹ ತೈಲದ ಹಣ ತನ್ನ ದೇಶದ ಆರ್ಥಿಕತೆಗೆ ಬರದೆ ಇರಾನ್ ಏನು ಒದ್ದಾಡ್ತಾ ಇತ್ತಲ್ಲ, ಆ ಹಣ ಇವತ್ತು ಇರಾನಿಗೆ ಸಿಗ್ತಾ ಇದೆ. ಇದರ ಜೊತೆಗೆ ತೈಲ ಮಾರುಕಟ್ಟೆಯ ಮೇಲೆ ದಿಗ್ಬಂಧನಗಳನ್ನು ವಿಧಿಸಿದ್ದಕ್ಕೆ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳು ಇರಾನ್ನಿಂದ ತೈಲವನ್ನು ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕುವಂತಹ ಪರಿಸ್ಥಿತಿ ಇತ್ತು ಈ ಹಿಂದೆ, ಯುದ್ಧಕ್ಕಿಂತ ಮೊದಲು. ಆದರೆ ಇದೀಗ ಏಕಾಏಕಿಯಾಗಿ ಅಮೆರಿಕ ಇರಾನ್ ಮೇಲಿನ ಎಲ್ಲ ತೈಲ ದಿಗ್ಬಂಧನಗಳನ್ನು ತೆಗೆದಿದ್ದರ ಪರಿಣಾಮವಾಗಿ ಇವತ್ತೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಎಲ್ಲದರಿಂದ ಮುಕ್ತವಾಗಿ ಆರ್ಥಿಕವಾಗಿ ಚೇತರಿಕೆಗೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಕಾಗದದಲ್ಲಿ ಕದನ ವಿರಾಮ, ಒಪ್ಪಂದ ಇತ್ಯಾದಿ ಆಗ್ತಾ ಇರಬಹುದು, ಆದರೆ ಈ ಬೆಳವಣಿಗೆ ಇರಾನ್ಗೆ ಜಯವನ್ನು ತಂದುಕೊಡ್ತು ಅಂತ ಸದ್ಯಕ್ಕೆ ವಿಶ್ಲೇಷಣೆ ಆಗ್ತಾ ಇದೆ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 1953ರಲ್ಲೂ ಅಮೆರಿಕ ಇಂಥದ್ದೇ ಮಾಡಿತ್ತು. ನಾಯಕತ್ವವನ್ನು ಬದಲಾವಣೆ ಮಾಡ್ತೀವಿ ಅಂತ ಅವತ್ತವ್ರು ಗೆದ್ದಿದ್ರು. ತೈಲವನ್ನು ರಾಷ್ಟ್ರೀಕರಣ ಮಾಡಿದ್ದರ ಪರಿಣಾಮವಾಗಿ ಪ್ರಜಾಪ್ರಭುತ್ವ ಸರ್ಕಾರವನ್ನು ಕೆಡವಿಯಲ್ಲಿ ಶಾ ಪಹಲ್ವಿ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಅಧಿಕಾರಕ್ಕೆ ಬಂದಿದ್ರು. 79ರಲ್ಲಿ ಅಧಿಕಾರ ಹೋಯಿತು. ಆ ಎಲ್ಲ ಬೆಳವಣಿಗೆ ಆಯಿತು. 53ರಲ್ಲಿ ಮಾಡಿದ್ದರ ಪರಿಣಾಮವಾಗಿ 2026ರಲ್ಲೂ ಕೂಡ ಅಮೆರಿಕ ಆ ಪ್ರಯತ್ನವನ್ನು ಮಾಡೋದಕ್ಕೆ ಹೋಯಿತು. ಆದರೆ ಇವತ್ತು 4-5 ಜನ ವ್ಯಕ್ತಿಗಳನ್ನು ಇರಾನ್ ಅವರು ಕಳೆದುಕೊಂಡ್ರು. ಆದರೆ ಪ್ರತಿರೋಧವನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದರು. 53ರಲ್ಲಿ ಸೋತು ಕೈಕಟ್ಟಿ ಕುಳಿತಿತ್ತು ಇರಾನ್ 79ರ ತನಕ. ಆದರೆ 79ರಲ್ಲಿ ಇಸ್ಲಾಂ ಕ್ರಾಂತಿ ಆಯ್ತಲ್ಲ 1979ರಲ್ಲಿ, ಅಲ್ಲಿಂದ ಇಲ್ಲಿಯ ತನಕ ಅಮೆರಿಕದ ವಿರೋಧ ಇದ್ದಾಗಲೂ ಕೂಡ 2026ರಲ್ಲಿ ಒಂದು ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸಿ ಇವತ್ತು ಇರಾನ್ ಜಯಶಾಲಿ ಆಗೋ ಪ್ರಯತ್ನ ಮಾಡಿದೆ. ಮತ್ತೊಂದು, ಇರಾನ್ ಕುಬೇರನ ಬಾಗಿಲು ಅಂತ ಲೆಕ್ಕಾಚಾರ ಇದೆ. ಹೆಂಗೆ ಕುಬೇರನ ಬಾಗಿಲು? ತೈಲ ವ್ಯಾಪಾರ ಪುನರ್ ಆರಂಭದ ಮುಖಾಂತರ ಇರಾನ್ಗೆ ಬಂಪರ್ ಲಾಟರಿ ಸಿಗ್ತಾ ಇದೆ. $60 ಬಿಲಿಯನ್ ಕೂಡ ಹೆಚ್ಚು ಗಳಿಸುವಂತಹ ನಿರೀಕ್ಷೆ ಇದೆ. ಬ್ಯಾಂಕಿಂಗ್, ವಿಮೆ ಮತ್ತು ಸಾಗಣೆ ವಿಮೆ ಮೇಲಿನ ಎಲ್ಲ ನಿರ್ಬಂಧಗಳನ್ನು ತೆರವು ಮಾಡಲಾಗ್ತಾ ಇದೆ. ವಿದೇಶಗಳಲ್ಲಿ ಸಿಲುಕಿರುವಂತಹ $100 ಕೋಟಿ ಆಸ್ತಿ ಬಳಕೆಗೆ ಹಾದಿ ಸಿಗ್ತಾ ಇದೆ ಅವರಿಗೆಲ್ಲ. ಇಂಥದ್ದೊಂದು ಅವಕಾಶ. ನೀವು ನೋಡಿ, ದಿಗ್ಬಂಧನದ ಪರಿಣಾಮವಾಗಿ 10-15% ರಿಯಾಯಿತಿಯಲ್ಲಿ ತೈಲವನ್ನು ಅವರು ಮಾರಾಟ ಮಾಡಬೇಕಾಗಿತ್ತು. ಅಮೆರಿಕಾದ ದಿಗ್ಬಂಧನ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಇದಕ್ಕೆ. ಇದೀಗ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಸೇರಿಕೊಂಡು ರಷ್ಯಾದ ಮೇಲೆ ತೈಲ ದಿಗ್ಬಂಧನವನ್ನು ಹೇರಲಾಗಿದೆ. ಯಾಕೆ? ಉಕ್ರೇನ್ ಮೇಲೆ ಅವರು ದಾಳಿ ಮಾಡ್ತಾ ಇದ್ದಾರೆ ಅಂತ.
ಈಗ ರಷ್ಯಾದಲ್ಲಿ ಉತ್ಪಾದನೆ ಆಗುವಂತಹ ಒಟ್ಟಾರೆ ತೈಲದಲ್ಲಿ ಅದರ ಹೈಯೆಸ್ಟ್ ದರನೇ $60. $60ಗಿಂತಲೂ ಮೇಲೆ $1 ಕೂಡ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ಕಾರಣಕ್ಕಾಗಿ ರಷ್ಯಾ ಏನು ಮಾಡ್ತಾ ಇದೆ, ಕಡಿಮೆ ದರಕ್ಕೆ ತೈಲವನ್ನು ಭಾರತ ಸೇರಿದಂತೆ ಬೇರೆ ಬೇರೆ ದೇಶಕ್ಕೆ ಕೊಡ್ತಾ ಇದೆ. ಅದೇ ಪರಿಸ್ಥಿತಿ ಇಷ್ಟು ದಿನಗಳ ಕಾಲ 10-15% ಕಡಿಮೆ ದರಕ್ಕೆ ಇರಾನ್ ಬೇರೆ ಬೇರೆ ದೇಶಗಳಿಗೆ ತನ್ನ ತೈಲವನ್ನು ಮಾರಾಟ ಮಾಡಬೇಕಾಗಿತ್ತು. ಯಾಕೆ? ಅಮೆರಿಕಾದವರು ನಿರ್ಬಂಧ ಹೇರ್ಬಿಡ್ತಾರೆ ಅಂತ. ಬಟ್ ಇವತ್ತು ಆ ನಿರ್ಬಂಧ ಹೋಗಿದ್ದರ ಪರಿಣಾಮವಾಗಿ 25 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ಅವರು ರಫ್ತು ಮಾಡಬಹುದು. ಇದರಿಂದ ಕೋಟ್ಯಾಂತರ ರೂಪಾಯಿ ಹಣ ಸಿಗುತ್ತೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಬ್ಯಾಂಕಿಂಗ್ ದಿಗ್ಬಂಧನವನ್ನು ತೆರವುಗೊಳಿಸಲಾಗಿದೆ. ಆ ಮುಖಾಂತರ ಅಂತಾರಾಷ್ಟ್ರೀಯ ವಿವಿಧ ಬ್ಯಾಂಕ್ಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಇರಾನ್ ಹಣ ಅವರಿಗೆ ಸಿಗೋದಕ್ಕೆ ಶುರುವಾಗುತ್ತೆ. 30% ತೈಲ ಸಾಗಾಣ ವೆಚ್ಚವೂ ಕೂಡ ಕಡಿತ ಆಗ್ತಾ ಇದೆ. ಅಂದರೆ ಈ ವಿಮೆಯ ಕಾರಣಕ್ಕಾಗಿ, ಬೇರೆ ಬೇರೆ ಕಾರಣಕ್ಕಾಗಿ ಈ ರಫ್ತು ವೆಚ್ಚವೂ ಕೂಡ ಇರಾನ್ನದು ಜಾಸ್ತಿಯಾಗಿ ಹೋಗ್ಬಿಟ್ಟಿತ್ತು. ಇದೀಗ ಅದರ ತೆರವಿನಿಂದ ಆ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ ಅಂತ. ಮತ್ತೊಂದು ಕಡೆ ಮೊದಲ 2 ತಿಂಗಳಲ್ಲಿ ಒಂದು 67,000 ಕೋಟಿ ರೂಪಾಯಿ ಆದಾಯವನ್ನು ಅವರು ಗಳಿಕೆ ಮಾಡಬಹುದು ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇದೆ. ಹೆಂಗೆ ಅಂತ ಹೇಳಿದರೆ, ಯಾವಾಗ ಅಮೆರಿಕ ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾ ದಿಗ್ಬಂಧನವನ್ನು ಹಾಕಲಾಯ್ತಲ್ಲ, ಒಂದೇ ಒಂದು ಹಡಗು ಕೂಡ ಮೂವ್ ಆಗಲಿಲ್ಲ. ಹೀಗಾಗಿ ಇರಾನ್ನ ಹಡಗುಗಳು ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡು ಆ ತೈಲವು ಕೂಡ ಯಾರ ಬಳಿ ಇದೆ, ಅವರ ಬಳಿ ಬಾಕಿ ಇದೆ. ಎರಡನೇ ಬೆಳವಣಿಗೆ, ತೈಲವನ್ನು ಉತ್ಪಾದನೆ ಮಾಡಲಾಗಿತ್ತು ಇರಾನ್ನಲ್ಲಿ ತೈಲ ಉತ್ಪಾದನೆ ಆದರೂ ಕೂಡ ಅದು ರಫ್ತಾಗಿರಲಿಲ್ಲ. ಬೇರೆ ಬೇರೆ ತೈಲ ಸಂಗ್ರಹಣಾ ಘಟಕಗಳಲ್ಲಿ ಅದನ್ನು ಶೇಖರಣೆ ಮಾಡಲಾಗಿತ್ತು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ, ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಟ್ಟರು. ನೋಡಿ, ಇರಾನ್ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಇರಾನ್ನ ಕಾಲುವೆಗಳ ಮೇಲೆ ನಾವು ದಾಳಿ ಮಾಡಿಬಿಡ್ತೀವಿ. ಯಾಕಂದರೆ ತೈಲ ಆ ಪರಿಪ್ರಮಾಣದಲ್ಲಿ ಸ್ಟಾಕ್ ಆಗಿದೆ. ನಾವು ಒಂದು ದಾಳಿ ಮಾಡಿದರೆ ಇರಾನ್ ಸುಟ್ಟು ಭಸ್ಮ ಆಗಿಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲ ಕಡೆಯೂ ಕೂಡ ತೈಲ ಉತ್ಪಾದನೆಯಾಗಿ ತೈಲ ಸ್ಟಾಕ್ ಆಗಿ ಉಳಿದಿತ್ತು. ಈ ಹಿಂದೆ ಉತ್ಪಾದನೆ ಆಗಿರುವಂತಹ ಒಟ್ಟಾರೆ ತೈಲವನ್ನು ಮುಂದಿನ 1 ತಿಂಗಳು 2 ತಿಂಗಳು ಮಾರಾಟ ಮಾಡಿದರೆ 67,000 ಕೋಟಿ ರೂಪಾಯಿ ಹಣ ಯಾರಿಗೆ ಸಿಗುತ್ತೆ? ಇರಾನಿಗೆ ಸಿಗ್ತಾ ಇದೆ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಅಮೆರಿಕ ಸೋತಿತೋ, ಇರಾನ್ ಸೋತಿತೋ ಅನ್ನೋದಕ್ಕೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆರ್ಥಿಕ ದಿಗ್ಬಂಧನಗಳಿಂದ ತೆರವು ಕಾರ್ಯಾಚರಣೆ ಆಗಿದೆ. ಅದರ ಮುಖಾಂತರ ಅವರೆಲ್ಲ ಆದಾಯ ಗಳಿಸ್ತಾರೆ ಅಂತ. ಇದರ ಜೊತೆಗೆ ಮತ್ತೊಂದು ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ನಡುವಿನ ಸ್ನೇಹಕ್ಕೆ ಕುತ್ತು ಬಂತ, ಕಂಟಕ ಬಂತ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಇರಾನ್ ಜೊತೆಗಿನ ಒಪ್ಪಂದದಿಂದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಗರಂ ಆಗಿದ್ದಾರೆ. ಈ ವಿಚಾರ ನಮಗೆ ಗೊತ್ತಿದೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಈ ಒಪ್ಪಂದ ಆಗಬಾರದು ಅಂತ ಗಟ್ಟಿಯಾಗಿದ್ದಂತಹ ವ್ಯಕ್ತಿ ಬೆಂಜಮಿನ್ ನೆತನ್ಯಾಹು. ಆ ಕಾರಣಕ್ಕಾಗಿ ಪ್ರಯತ್ನವನ್ನು ಮಾಡಿದ್ರು. ಲೆಬನಾನ್ ಮೇಲೆ ದಾಳಿ ಮಾಡಬಾರದು ಅಂತ ಡೊನಾಲ್ಡ್ ಟ್ರಂಪ್ ದೂರವಾಣಿ ಕರೆ ಮುಖಾಂತರ ಮಾತನಾಡಿದಾಗಲೂ ಕೂಡ ಬೆಂಜಮಿನ್ ನೆತನ್ಯಾಹು ಓಕೆ ಅಂದರು. ಜೂನ್ 3ನೇ ತಾರೀಕಿಗೆ ಒಪ್ಪಂದ ಆಯಿತು. ಮತ್ತೆ ಜೂನ್ 7ನೇ ತಾರೀಕಿಗೆ ಆ ಕದನ ವಿರಾಮ ಉಲ್ಲಂಘನೆ ಮಾಡಿ ಲೆಬನಾನ್ ಮೇಲೆ ದಾಳಿಯಾಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ಏನಾಗ್ತಾ ಇದೆ, ಇವರಿಬ್ಬರ ನಡುವೆ ಸ್ನೇಹದಲ್ಲಿ ಬಿರುಕು ಬಂತ ಅನ್ನೋಂಥದ್ದು ಒಂದು ಪ್ರಶ್ನೆ ಇದೆ. ಶಾಂತಿ ಮಾತುಕತೆ ನಡುವೆ ಲೆಬನಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ. ನೆತನ್ಯಾಹುಗೆ ಕನಿಷ್ಠ ಜ್ಞಾನ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಕಿಡಿಕಾರಿದ್ದಾರೆ. ಇಸ್ರೇಲ್ ಅಸ್ತಿತ್ವಕ್ಕೆ ಅಮೆರಿಕದ ಶಾಂತಿ ಸೂತ್ರ ಎಲ್ಲ ಸವಾಲಾಯ್ತಾ ಅಂತ. ಅಮೆರಿಕ ಇಸ್ರೇಲ್ ನಡುವಿನ ಬಿರುಕು ಬಹಿರಂಗ ಆಗಿದೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಆಗಿದೆ. ನಾನು ಅನೇಕ ಬಾರಿ ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀವಿ. ನಾವು ಅಮೆರಿಕ ಮತ್ತು ಇಸ್ರೇಲ್ನ ಮಿತ್ರತ್ವ ಹೆಂಗಿತ್ತು, ಸ್ನೇಹತ್ವ ಹೆಂಗಿತ್ತು, ಯಾವ್ಯಾವ ಕಾರಣಕ್ಕಾಗಿ ಅವರೆಲ್ಲ ಒಂದಾದ್ರು. ಅದು ಇಸ್ರೇಲ್ ಹಿಂದೆ ಪ್ಯಾಲೆಸ್ತೈನ್ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲಿ, ಈ ಹಿಂದೆ ಅಮೆರಿಕಾದಲ್ಲಿ ಜೋ ಬೈಡನ್ ಸರ್ಕಾರ ಇದ್ದಂತಹ ಸಮಯದಲ್ಲಿ ಇದೇ ನೆತನ್ಯಾಹು ಅವರು ಬಂದು ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ಅವರು ಒಪ್ಪದೇ ಇದ್ದಿದ್ದು. ಈ ಹಿಂದೆ ಬರಾಕ್ ಒಬಾಮಾ ವಿರುದ್ಧ ಅವರು ಒಪ್ಪಂದ ಮಾಡಿಕೊಂಡಂತಹ ಸಮಯದಲ್ಲೂ ಕೂಡ ಸ್ವತಃ ಅಮೆರಿಕಾದ ಕಾಂಗ್ರೆಸ್ನಲ್ಲಿ ಬಂದು ಅಮೆರಿಕಾದ ಅಧ್ಯಕ್ಷರ ವಿರುದ್ಧ ಭಾಷಣ ಮಾಡಿದ್ದು. ಎಲ್ಲ ಬೆಳವಣಿಗೆಗಳು ಸಹಜವಾಗಿ ಆಗಿತ್ತು. ಇದೀಗ ಅಂಥದ್ದೊಂದು ಆಕ್ರೋಶ ಮತ್ತೆ ಬೆಂಜಮಿನ್ ನೆತನ್ಯಾಹು ಮತ್ತು ಟ್ರಂಪ್ ಅವರ ನಡುವೆ ಆಗ್ತಾ ಇದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹೀಗಾಗಿ ಏನಾಗುತ್ತೆ ಕಾದ್ ನೋಡೋಣ. ಯಾಕಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಮಿತ್ರ ದೇಶಗಳಾಗಿರ್ಬೋದು, ಬಟ್ ಅಮೆರಿಕಾಗೆ ಇವತ್ತು ಯುದ್ಧವನ್ನು ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಇದೆ. ಬೇರೆ ಬೇರೆ ಕಾರಣಗಳು ಸಹಜವಾಗಿ, ಆರ್ಥಿಕವಾಗಿ, ಶಸ್ತ್ರಾಸ್ತ್ರಗಳು ಖಾಲಿಯಾಗಿದ್ದು, ಜಾಗತಿಕ ಒತ್ತಡ ಇದ್ದಿದ್ದು. ಈ ಕಾರಣಕ್ಕಾಗಿ ಅಮೆರಿಕಾಗೆ ಯುದ್ಧವನ್ನು ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಇದ್ದರೆ, ಇಸ್ರೇಲ್ಗೆ ಏನು ಅನಿವಾರ್ಯತೆ ಇದೆ? ಒಟ್ಟಾರೆ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಹಾಳು ಮಾಡಬೇಕು, ಯಾವುದೇ ಕಾರಣಕ್ಕೂ ಪರಮಾಣುವನ್ನು ತಯಾರು ಮಾಡಬಾರದು ಅಂತ ಇಸ್ರೇಲ್ ಏನು ವಾದ ಮಾಡ್ತಾ ಇದೆ. ನೀವು ಇವತ್ತು ಒಪ್ಪಂದ ಮಾಡ್ಕೊಳ್ತೀರಿ, $300 ಬಿಲಿಯನ್ ಹಣ ಕೊಡ್ತೀರಿ, ಅದಾದ ನಂತರ ಒಂದು $25 ಬಿಲಿಯನ್ ಹಣ ಅವರಿಗೆ ಸಿಗುತ್ತೆ. ಅವರು ಆರ್ಥಿಕವಾಗಿ ಮತ್ತಷ್ಟು ಪ್ರಗತಿಯನ್ನು ಸಾಧಿಸ್ತಾರೆ. ಆ ಆರ್ಥಿಕ ಪ್ರಗತಿಯಿಂದ ನಮಗೇನು ಹೊಡ್ತಾ ಅಂತ ಹೇಳಿದ್ರೆ, ಹಮಾಸಿಗೆ ಸಪೋರ್ಟ್ ಮಾಡ್ತಾರೆ, ಹೆಜ್ಬುಲ್ಲಾದವರಿಗೆ ಸಪೋರ್ಟ್ ಮಾಡ್ತಾರೆ, ಹೌತಿಗಳ ಮುಖಾಂತರ ಸಪೋರ್ಟ್ ಮಾಡ್ತಾರೆ, ತನ್ನ ರೆಸಿಸ್ಟೆನ್ಸ್ ಗ್ರೂಪ್ ಏನಿದೆ ಅವುಗಳ ಮುಖಾಂತರ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ ಅಂತ ಯಾರು ಹೇಳ್ತಾ ಇರೋದು? ಇಸ್ರೇಲ್ ಅವರ ಆತಂಕಕ್ಕೆ ಇದು ಕಾರಣ ಇದೆ. ಹೀಗಾಗಿ ಇವರ ನಡುವೆ ಭಿನ್ನಾಭಿಪ್ರಾಯ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ನೋಡೋಣ. ಮತ್ತೊಂದು, ಭಾರತಕ್ಕೆ ಗ್ಯಾಸ್ ಟ್ರಬಲ್ನಿಂದ ಮುಕ್ತಿ ಅಂತ ಒಂದು ಸುದ್ದಿ. ಸಹಜವಾಗಿ ಗ್ಯಾಸ್ ಸಮಸ್ಯೆಯಿಂದ ಬೆಂಗಳೂರು ಸೇರಿದಂತೆ ಇಡೀ ದೇಶದ ಹೋಟೆಲ್ಗಳು ಅನೇಕ ಬಾರಿ ಬಂದ್ ಆಗಿದ್ದನ್ನು,
ಅದಾದ ನಂತರ ಸಿಲಿಂಡರ್ ದರ ಏರಿಕೆ ಆಗಿದ್ದನ್ನು, ಗೃಹ ಬಳಕೆ, ವಾಣಿಜ್ಯ ಸಿಲಿಂಡರ್ ದರ ಎಲ್ಲ ಏರಿಕೆ ಆಗಿದ್ದು ನೋಡಿದ್ದೀವಿ. ಇದೀಗ ಒಂದು ರಿಲೀಫ್ ಸಿಗ್ತಾ ಇದೆ. 3 ತಿಂಗಳಿಂದ ಯುದ್ಧದ ಸುಳಿಯಲ್ಲಿ ಸಿಕ್ಕಿದ್ದಂತಹ LNG ಹಡಗೆಲ್ಲ ಮುಕ್ತ ಆಗಿದೆ. ದಿಶಾ ಹಡಗು ಗುಜರಾತ್ಗೆಲ್ಲ ಬರ್ತಾ ಇದೆ. 62,370 ಮೆಟ್ರಿಕ್ ಟನ್ ಇಂಧನವನ್ನೆಲ್ಲ ಹೊತ್ತಿದೆ. ಅದು ಭಾರತದ ಮುಖಾಂತರ ಅದೆಲ್ಲ ಭಾರತಕ್ಕೆ ಬರ್ತಾ ಇದೆ. ರಸಗೊಬ್ಬರದ 34 ಹಡಗುಗಳು ಕೂಡ ಭಾರತಕ್ಕೆ ಬರ್ತಾ ಇರೋದು. ಗುಜರಾತ್ನ ದಹೇಜ್ ಬಂದರಿಗೆ ಬರುತ್ತೆ. ಮಾಲ್ಟಾದ ಧ್ವಜವನ್ನು ಹೊಂದಿರೋದು. 60% LNG ಇದೇ ಮಾರ್ಗದ ಮುಖಾಂತರ ನಮಗೆಲ್ಲ ಬರ್ತಾ ಇತ್ತು. ದರ ಏರಿಕೆ ಆಗಿತ್ತು. ಮತ್ತೊಂದು ಕಡೆ ಈ ಯಾವ್ಯಾವ ಹಡಗುಗಳು ಇಲ್ಲಿ ಸಿಕ್ಕಾಕೊಂಡಿತ್ತು ಹಾರ್ಮುಜ್ ಜಲಸಂಧಿಯಲ್ಲಿ, ಅವುಗಳಲ್ಲಿ LNG ಆಗಿರ್ಬೋದು, ಕಚ್ಚಾ ತೈಲ ಆಗಿರ್ಬೋದು, ಅದರ ಜೊತೆಗೆ ರಸಗೊಬ್ಬರವನ್ನು ಕೂಡ ಹೊತ್ಕೊಂಡು ಬಂದಿದ್ದಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದು ಹಡಗುಗಳು. ಒಂದು ಕಡೆ ಮುಂಗಾರು ಪ್ರವೇಶ, ಮಳೆ ಆಗ್ತಾ ಇರೋದು, ಮತ್ತೊಂದು ಕಡೆ ರಸಗೊಬ್ಬರದ ಕೊರತೆ, ಅದು ಪೊಟ್ಯಾಷಿಯಂ ಆಗಿರ್ಬೋದು, DAP ಆಗಿರ್ಬೋದು, ಬೇರೆ ಬೇರೆ ರಸಗೊಬ್ಬರಗಳು ನಮ್ಮ ಮಧ್ಯಪ್ರಾಚ್ಯದ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಹೀಗಾಗಿ ಅದೆಲ್ಲವೂ ಕೂಡ ಸುಗಮ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇದೊಂದು ಭಾರತಕ್ಕೆ ಒಂದು ಅದ್ಭುತವಾದಂಥ ಅವಕಾಶವನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಈ ಒಪ್ಪಂದದ ಮಾತುಕತೆಗಳು ತೆರೆದಿಡ್ತಾ ಇದೆ. ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದ್ದದನ್ನು, ಈ ಹಿಂದೆ ಈ ಸಿಲಿಂಡರ್ಗಳ ಕಾಳಸಂತೆಯಲ್ಲಿ ಹೆಚ್ಚು ಮಾರಾಟ ಆಗ್ತಾ ಇತ್ತಲ್ಲ, ಯಾವ 15 ದಿನ ಇದ್ದಿದ್ದನ್ನು 28 ದಿನಕ್ಕೆ ಏರಿಕೆ ಮಾಡಿದ್ರು. ಅದಾದ ನಂತರ ಕಾಳಸಂತೆಯಲ್ಲಿ ಯಾರ್ಯಾರು ಸ್ಟಾಕ್ ಮಾಡಿರ್ತಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಸಿಲಿಂಡರ್ ದರ ಏಕಾಏಕಿ ಕಳೆದ ಜನವರಿಯಿಂದ ಇಲ್ಲಿಯ ತನಕವೂ ಕೂಡ 1900 ಚಿಲ್ಲರೆ ಎಲ್ಲವೂ ಜಾಸ್ತಿ ಆಗಿದ್ದನ್ನು ನಾವು ನೋಡಿದ್ದೀವಿ. ಈ ಒಂದು ಸಮಸ್ಯೆ ಎದುರಾಗಿತ್ತು. ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಈ ಒಪ್ಪಂದ ಸಹಾಯ ಆಗಿದೆ. ಮತ್ತೊಂದು ಕಡೆ ದುರ್ವರ್ತನೆ ತೋರಿದರೆ ಮತ್ತೆ ಯುದ್ಧ ಅನ್ನುವಂಥದ್ದೊಂದಿದೆ. ದುರ್ವರ್ತನೆ ತೋರಿದರೆ ಯಾರು ಎಚ್ಚರಿಕೆ ಕೊಡೋದು? ಟ್ರಂಪ್ ಅವರು. ಇರಾನ್ಗೆ ಅಮೆರಿಕ ಅಧ್ಯಕ್ಷರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಕೇವಲ MOU ಮಾತ್ರ, ನಮಗೆ ಇಷ್ಟ ಆಗದೆ ಇದ್ದರೆ ಮತ್ತೆ ದಾಳಿ ಮಾಡ್ತೀವಿ ಅಂತ. ನೋಡಿ, ಇಲ್ಲೇ ಇರೋದು ಟ್ವಿಸ್ಟ್. ನಾವು ಮಾತುಕತೆಗೆ ಒಪ್ಕೊಂಡಿದ್ದೀವಿ, ಸೈನ್ ಮಾಡ್ತೀವಿ, ನಾಳೆ ಒಂದು ವೇಳೆ ನನಗೆ ಇಷ್ಟ ಆಗದೆ ಹೋದರೆ ನಾವು ಮತ್ತೆ ಬಾಂಬ್ ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ಈ ಕಾರಣಕ್ಕಾಗಿಯೇ ಇರಾನ್ನವ್ರು ಯಾಕೆ ಅಮೆರಿಕಾವನ್ನು ನಂಬಲ್ಲ ಅಂತ ಹೇಳಿದ್ರೆ ಇದೇ ಕಾರಣ. ದ್ವಂದ್ವ ನೀತಿ ಇದೆ. ನಂಬಲು ಅರ್ಹವಿಲ್ಲದಂತಹ ದೇಶ, ನಂಬಲು ಅರ್ಹವಿಲ್ಲದಂತಹ ವ್ಯಕ್ತಿ ಅಂತ ಯಾಕೆ ಇರಾನ್ ಅವರು ಹೇಳ್ತಿದ್ದಾರೆ ಅಂತ ಇದೇ ಕಾರಣಕ್ಕಾಗಿ. ನನಗಿಷ್ಟ ಆದರೆ ಸುಮ್ಮನಿರ್ತೀನಿ, ಇಷ್ಟ ಆಗದೆ ಇದ್ದರೆ ಮತ್ತೆ ದಾಳಿ ಮಾಡ್ತೀನಿ ಅಂತ. ಇರಾನ್ ನಿಯಮ ಪಾಲಿಸದೇ ಇದ್ದರೆ ಮತ್ತೆ ಎಲ್ಲ ಗುಂಡಿನ ಮಳೆ ಶುರುವಾಗುತ್ತೆ. ಆರ್ಥಿಕ ಹಿಂಜರಿತದ ಭೀತಿಯಿಂದ ಜಗತ್ತನ್ನು ಈ ಟ್ರಂಪ್ ಡೀಲ್ ಎಲ್ಲ ಉಳಿಸ್ತಾ ಅಂತ ಯುದ್ಧ ಪೂರ್ವ ಮಟ್ಟಕ್ಕಿಂತಲೂ ಕೂಡ ಕಚ್ಚಾ ತೈಲ ಬೆಲೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಸುದ್ದಿಗಳಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಮನಸ್ಸಿಗೆ ಸಂಪೂರ್ಣವಾಗಿ ಇಷ್ಟ ಆಗುತ್ತಾ ಏನು ಅಂತ, ಅದು ಇರಾನ್ನ ಪ್ರತಿಕ್ರಿಯೆ ಮೇಲೂ ಕೂಡ ಆಗುತ್ತೆ. ಒಂದು ವೇಳೆ ಇರಾನ್ ಈ ಹಿಂದೆ 2025ಕ್ಕಿಂತ ಮೊದಲು, ಅದಾದ ನಂತರ ಅಮೆರಿಕ ಮತ್ತು ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಯ ಕಣ್ಣು ತಪ್ಪಿಸಿ ಯುರೇನಿಯಂ ಸಂಸ್ಕರಣೆ ಏನು ಮಾಡ್ತಾ ಇತ್ತು, ಆ ಕಾರ್ಯವನ್ನು ಒಳಗೆ ಏನಾದರೂ ಅದನ್ನು ಶುರು ಮಾಡ್ಕೊಂಡು, ನಾನು ಅನೇಕ ಬಾರಿ ಹೇಳಿದ್ದೀನಿ, ಇರಾನ್ನ ಒಂದು ವಿರೋಧ ಪಕ್ಷ ಅಮೆರಿಕಕ್ಕೆ ಒಂದು ಪತ್ರವನ್ನು ಬರೆಯುತ್ತೆ. ನೋಡಿ, ಇರಾನ್ ಸರ್ಕಾರ ಇಡೀ ಜಗತ್ತಿಗೆ ಗೊತ್ತಾಗದಂತೆ ಯುರೇನಿಯಂ ಪುಷ್ಟೀಕರಣ ಮಾಡ್ತಾ ಇದೆ, ಪರಮಾಣು ಬಾಂಬ್ಗಳನ್ನು ತಯಾರು ಮಾಡ್ತಾ ಇದೆ ಅಂತ ಯಾರು ಹೇಳಿದ್ರು? ಇರಾನ್ನ ಒಂದು ವಿರೋಧ ಪಕ್ಷ ಅಮೆರಿಕಕ್ಕೆ ಮಾಹಿತಿ ಕೊಟ್ಟಿತ್ತು. ಅಮೆರಿಕಕ್ಕೆ ಮಾಹಿತಿ ಕೊಟ್ಟಂತಹ ಸಮಯದಲ್ಲಿ ಅಮೆರಿಕ ಅದರ ವಿರುದ್ಧ ಸಿಡಿದಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಇರಾನ್ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ಅಮೆರಿಕದ ನಿರ್ಧಾರವೂ ಕೂಡ ಆಗುತ್ತೆ. ಬಟ್ ಕಾದ್ ನೋಡುವ ತಂತ್ರಕ್ಕೆ ಟ್ರಂಪ್ ಅವರು ಹೋಗಿದ್ದಾರೆ. ಏನಾಗುತ್ತೆ ಕಾದ್ ನೋಡೋಣ.